ನನ್ನೆಲ್ಲ ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ತಡ ಮಾಡಿದೆ ತರಗತಿಯನ್ನು ಶುರು ಮಾಡೋಣ. ಇವತ್ತಿನ ಒಂದು ತರಗತಿ ವಿಶೇಷತೆ ಏನೆಂದರೆ, ನಾನು 8ನೇ ತರಗತಿಯಿಂದ 10ನೇ ತರಗತಿವರೆಗೂ ವಿಭಾಗವಾರು ಪಾಠವನ್ನು ಮಾಡ್ತಾ ಹೋಗ್ತೀನಿ. ದಿವಸ ಡೈಲಿ 5 ಕ್ಲಾಸ್ಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಇವತ್ತು ಸಮಾಜಶಾಸ್ತ್ರದ ವಿಭಾಗದ ಮಾನವ ಮತ್ತು ಸಮಾಜ ಎಂಬ ಪಾಠವನ್ನು ಚರ್ಚೆ ಮಾಡೋಣ ಮತ್ತು ಪಾಠವನ್ನು ಆರಂಭಿಸೋಣ. ಹಾಗಾದರೆ ನಾನು ನೇರವಾಗಿ ಪರೀಕ್ಷೆಗೆ ಎಷ್ಟು ಮುಖ್ಯವೋ ಅಷ್ಟು ಅಂಶಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಸಮಾಜಶಾಸ್ತ್ರ ಪದವು ಯಾವ ಭಾಷೆಯಿಂದ ಬಂದಿದೆ ಮತ್ತು ಸಮಾಜಶಾಸ್ತ್ರದ ಒಂದು ಅರ್ಥ ಏನು ಅಂತ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಅದರಂತೆ ಕೂಡ ಸಮಾಜಶಾಸ್ತ್ರ ಎಂಬ ಪದವು ಆಂಗ್ಲ ಭಾಷೆಯ ಸೋಷಿಯಾಲಜಿ ಎಂಬ ಆಂಗ್ಲ ಪದದಿಂದ ಬಂದಿದೆ. ಇದು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಮತ್ತು ಗ್ರೀಕ್ ಭಾಷೆಯ ಲೋಗೋಸ್ ಎಂಬ ಪದಗಳ ಜೋಡಣೆಯಿಂದ ಬಂದಿದೆ. ಇದರ ಅರ್ಥ ಏನಪ್ಪ ಅಂದರೆ ಸಮಾಜವನ್ನು ಅಧ್ಯಯನ ಮಾಡು ಎಂದ ಅರ್ಥ ಅಂತ ಹೇಳ್ತಾ ಹೋಗ್ತೈತಿ. ಈ ಸಮಾಜಶಾಸ್ತ್ರ ಎಂಬ ಪದವನ್ನು ಮೊದಲ ಬಾರಿಗೆ ಯಾರು ಬಳಸ್ತಾ ಹೋಗ್ತಾರಪ್ಪ ಅಂದ್ರೆ ಆಗಸ್ಟ್ ಕಾಮ್ಟೆ ಮೊದಲ ಬಾರಿಗೆ ಬಳಸ್ತಾ ಹೋಗ್ತಾರೆ. ಅದರಂತ ಕೂಡ ಆಗಸ್ಟ್ ಕಾಮ್ಟೆ ಅವರು ಸಮಾಜಶಾಸ್ತ್ರದ ಬಗ್ಗೆ ಒಂದು ವ್ಯಾಖ್ಯವನ್ನು ನೀಡ್ತಾ ಹೋಗ್ತಾರೆ. ಸಮಾಜಶಾಸ್ತ್ರ ಅಂದರೆ ಏನಪ್ಪ ಅಂದ್ರೆ ಸಾಮಾಜಿಕ ಕ್ರಮ ಮತ್ತು ಸಾಮಾಜಿಕ ಪ್ರಗತಿಗೆ ಸಂಬಂಧಿಸಿದಂತೆ ವಿಷಯಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಇಲ್ಲಿ ಹೇಳ್ತಾ ಹೋಗ್ತಾರೆ. ಆಗಸ್ಟ್ ಕಾಮ್ಟೆ ಅವರು ಸಮಾಜಶಾಸ್ತ್ರ ಅಂದರೆ ಏನಪ್ಪ ಸಾಮಾಜಿಕ ಕ್ರಮ ಮತ್ತು ಸಾಮಾಜಿಕ ಪ್ರಗತಿಗಾಗಿ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ. ಇಲ್ಲಿ ಎರಡೂ ಪದ ನೆನಪಿಟ್ಟರೆ ಸಮಾಜ ಕ್ರಮ, ಸಾಮಾಜಿಕ ಪ್ರಗತಿ ಇವುಗಳಿಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ. ಅದರಂತೆ ಕೂಡ ಮೆಕಬರ್ ಪೇಜ್ ಅವರು ಹೇಳ್ತಾ ಹೋಗ್ತಾರೆ, ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ. ಎಷ್ಟು ಈಸಿ ಕಾನ್ಸೆಪ್ಟ್. ಮೆಕಬರ್ ಮತ್ತು ಪೇಜ್ ಅವರು ಹೇಳ್ತಾರೆ ಸಾಮಾಜಿಕ ಸಂಬಂಧಗಳನ್ನು ಕುರಿತು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳ್ತಾ ಹೋಗ್ತಾರೆ. ಇವೆರಡು ವ್ಯಾಖ್ಯಾನಗಳನ್ನು ಭಾರಿ ಗಮನದಲ್ಲಿ ಇಟ್ಟುಕೊಳ್ಬೇಕಂತ ಹೇಳ್ತಾ ಸಮಾಜಶಾಸ್ತ್ರ ಮಹತ್ವವನ್ನು ನೋಡ್ತಾ ಹೋಗೋಣ. ಸಮಾಜಶಾಸ್ತ್ರದಿಂದ ನಮಗೆ ಏನು ಉಪಯೋಗ ಮತ್ತು ಏನು ಪ್ರಾಮುಖ್ಯತೆ ಅನ್ನೋದು ತಿಳ್ಕೊತ ಸಮಾಜಶಾಸ್ತ್ರವು ವ್ಯಕ್ತಿತ್ವ ಬೆಳವಣಿಗೆಯನ್ನು ಸಹಾಯ ಮಾಡ್ತಾ ಹೋಗ್ತೀವಿ. ಅಂದರೆ ಸಮಾಜಶಾಸ್ತ್ರ ವ್ಯಕ್ತಿ ಯಾವ ರೀತಿ ಇರಬೇಕು ಅನ್ನೋದನ್ನು ವ್ಯಕ್ತಿತ್ವವನ್ನು ನಿರೂಪಣೆ ಮಾಡುವಂಥ ತನ್ನ ಸಮಾಜಶಾಸ್ತ್ರ ಕಲಿಸ್ತಾ ಹೋಗ್ತೈತಿ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾ ಹೋಗ್ತೈತಿ. ಅಂದರೆ ಸಮಾಜದಲ್ಲಿರುವಂಥ ಅನೇಕ ಸಮಸ್ಯೆಗಳಿಗೆ ಸಮಾಜಶಾಸ್ತ್ರವು ಪರಿಹಾರವನ್ನು ನೀಡ್ತಾ ಹೋಗ್ತೈತಿ ಮತ್ತು ಆಧುನಿಕ ಸನ್ನಿವೇಶಗಳು ಮತ್ತು ಬೆಳವಣಿಗೆ ಜ್ಞಾನವನ್ನು ನೀಡ್ತಾ ಹೋಗ್ತೈತಿ. ಅಂದರೆ ಇವತ್ತಿನ ಒಂದು ಜ್ಞಾನದ ಸನ್ನಿವೇಶಗಳು ಮತ್ತು ಬೆಳವಣಿಗೆ ಜ್ಞಾನವನ್ನು ನೀಡ್ತಾ ಹೋಗ್ತೈತಿ ಮತ್ತು ಹಿಂದುಳಿದ ದುರ್ಬಲ ವರ್ಗಗಳ ಏಳಿಗೆಗೆ ಸಹಾಯ ಮಾಡ್ತಾ ಹೋಗ್ತೈತಿ. ಸಮಾಜಶಾಸ್ತ್ರವು ಬೆಳವಣಿಗೆ ಜ್ಞಾನವನ್ನು ನೀಡ್ತೈತಿ, ವ್ಯಕ್ತಿತ್ವವನ್ನು ಬೆಳವಣಿಗೆ ಮಾಡ್ತಾ ಹೋಗ್ತೈತಿ, ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾ ಹೋಗ್ತೈತಿ. ಅದರಂತೆ ಕೂಡ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳಿಗೆ ಏಳಿಗೆಗೆ ಸಹಾಯ ಮಾಡ್ತಾ ಹೋಗ್ತೈತಿ. ಇದು ಸಮಾಜಶಾಸ್ತ್ರದ ಮಹತ್ವವಾಗಿದೆ. ಹಾಗಾದರೆ ಮಾನವನು ಸಮಾಜ ಜೀವಿ ಹೌದಲ್ವ? ಮಾನವನೇ ಸಮಾಜ ಜೀವಿ ಹೌದು. ಮಾನವನು ಒಬ್ಬಂಟಿಯರ ಸತ್ಯ ಅಲ್ಲ. ಯಾಕಂದರೆ ಸಮಾಜದೊಡನೆ ಬೆರೆತು ಆ ಸಮಾಜದಲ್ಲಿ ಬದುಕೋಕ್ಕೆ ಸಾಧ್ಯ. ಅದಂತೂ ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧ ಅನ್ಯೋನ್ಯವಾದದ್ದು. ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ. ಆದ್ದರಿಂದಲೇ ಮಾನವ ಸಮಾಜದ ಸೃಷ್ಟಿ, ಸಮಾಜವು ಮಾನವನ ಸೃಷ್ಟಿ ಎಂದು ಅನೇಕ ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ. ಸಮಾಜವು ಮಾನವ ಸೃಷ್ಟಿ. ವ್ಯಕ್ತಿ ಇಲ್ಲ, ಸಮಾಜ ಇಲ್ಲ, ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ. ನೀವ ಉಯ್ಯ ಮಡಿಕೇಳಿ ನಿಮಗೆ ನಾವು ಒಬ್ಬನೇ ಇರೋಕ್ಕೆ ಸಾಧ್ಯನಾ? ಎಷ್ಟು ದಿವಸ ಇರ್ಬೋದು? 1 ದಿವಸ ಇರ್ಬೋದು, 2 ದಿವಸ ಒಂದಲ್ಲ ಒಂದು ದಿವಸ ಸಮಾಜ ಬೇಕೇ ಬೇಕು. ಸಮಾಜವಿಲ್ಲದ ವ್ಯಕ್ತಿಯನ್ನು ಅವನನ್ನು ಹುಚ್ಚ ಅಂತ ಹೇಳ್ತಾ ಇರ್ತಾರೆ. ಅದರಂತೆ ಇಲ್ಲಿ ನಾ ಹೇಳಿದ ಉದಾಹರಣೆನ ಬಂತು. ಅದರಂತೆ ಕೂಡ ಮುಂದೆ ಹೋಗೋಣ. ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಅಂತ ಹೇಳ್ತಾ ಹೋಗ್ತಾರೆ. ಅದು ಮೆಕಬರ್ ಪೇಜ್ ಅವರು ಹೇಳ್ತಾ ಹೋಗ್ತಾರೆ ಸಮಾಜಶಾಸ್ತ್ರ ಅಂದರೆ ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ. ಇಲ್ಲಿ ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಮಾನವನು ಸಮಾಜ ಜೀವಿ ಅಂತಂದು ಕರಿತಾ ಹೋಗ್ತೇವೆ. ಅದರಂತೆ ಕೂಡ ಸಮಾಜೀಕರಣ ಅಂದರೆ ಏನು? ನಾವು ಸಮಾಜದಲ್ಲಿದ್ದೇವೆ. ಸಮಾಜದಲ್ಲಿ ಸದಸ್ಯರಾಗಬೇಕಾದರೆ ಸಮಾಜದಲ್ಲೇ ಬೆಳೀಬೇಕು. ಸಮಾಜ ಇಲ್ಲದೆ ಹೋದರೆ ನಾವು ಕಲಿತಿರುವ ಭಾಷೆ, ಓದು, ಆಟ, ಯೋಚನಾ ವಿಧಾನ
ನಮ್ಮ ದೈಹಿಕ ಭಾಷೆ ಮೊದಲಾದ ಕಲಿತುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಒಂದು ಮಗು ಯಾವ ರೀತಿ ಕಲಿತದಪ್ಪ ಅಂದರೆ ಅನುಕರಣೆಯ ಮೂಲಕ ಕಲಿತಾ ಹೋಗ್ತಾನೆ. ಅದರಂತೆ ಕೂಡ ಇಲ್ಲಿ ಒಬ್ಬ ಸಮಾಜದಲ್ಲಿ ಇರಬೇಕಾದ್ರೆ ಸಮಾಜ ನೋಡಿ ಕಲಿಬೇಕು. ನಾವು ಸಮಾಜದಲ್ಲಿ ಇರಲಿಲ್ಲ ಅಂದರೆ ನಾವು ಭಾಷೆಯನ್ನು ಓದೋಕ್ಕಾಗೋದಿಲ್ಲ, ಮತ್ತು ಓದೋಕ್ಕಾಗೋದಿಲ್ಲ, ಆಟ ಆಡೋಕ್ಕಾಗೋದಿಲ್ಲ, ಮತ್ತು ದೈಹಿಕ ಭಾಷೆ ಬೆಳವಣಿಗೆ ಆಗಲ್ಲ. ಅದರಂತೆ ಕೂಡ ಹೀಗಾಗಿ ಕಲಿತುಕೊಳ್ಳೋಕೆ ಏನು ಬೇಕಪ್ಪ ಅಂದ್ರೆ ಸಮಾಜೀಕರಣ ಬೇಕೇ ಬೇಕು. ಹಾಗಾಗಿ ಕಲಿತುಕೊಳ್ಳೋ ಕ್ರಿಯೆಯನ್ನು ಅಂತ ಕರೀತಾರೆ, ಸಮಾಜೀಕರಣ ಅಂತ ಕರೀತಾರೆ. ಈ ಸಮಾಜೀಕರಣದಲ್ಲಿ ಅನೇಕ ಸಮೂಹ ಸಂಘಟನೆಗಳು ಬರ್ತಾ ಹೋಗ್ತವೆ, ಔಪಚಾರಿಕ ಮಾಧ್ಯಮಗಳು ಬರ್ತಾ ಹೋಗ್ತವೆ. ಅವು ಯಾವಪ್ಪ ಅಂದ್ರೆ ಕುಟುಂಬ, ಶಾಲೆ, ಸ್ನೇಹಿತರ ಗುಂಪು, ಸಮೂಹ ಮಾಧ್ಯಮಗಳು. ಈ ಸಮಾಜೀಕರಣಕ್ಕೆ ನೆರವಾಗುವಂಥ ಅಂಶಗಳು ಯಾವಪ್ಪ ಅಂದ್ರೆ ಕುಟುಂಬದಲ್ಲಿ ನಾವು ಕಲಿತಾ ಹೋಗ್ತೀವಿ, ಶಾಲೆಯಲ್ಲಿ ಕಲಿತಾ ಹೋಗ್ತೀವಿ, ಸ್ನೇಹಿತರ ಜೊತೆ ಕಲಿತಾ ಹೋಗ್ತೀವಿ, ನಮಗೆ ಗೊತ್ತಿಲ್ಲದ ವಿಷಯಗಳು ಸಮೂಹ ಮಾಧ್ಯಮಗಳು ಕಲಿಸ್ತಾ ಹೋಗ್ತೇವೆ. ಇವೆಲ್ಲಕ್ಕೂ ಯಾವುದು ಕಲಿಸ್ತಾ ಹೋಗ್ತವಪ್ಪ, ಸಮಾಜೀಕರಣಕ್ಕೆ ಕಲಿಸ್ತಾ ಹೋಗ್ತವೆ. ಅದರಿಂದ ಕೂಡ ಕುಟುಂಬ ಏನು ಕಲಿಸ್ತಪ್ಪ ಅಂದ್ರೆ ನಮಗೆ ಆಹಾರ ಪಾಲನೆ ತಿಳಿಸ್ತಾ ಹೋಗ್ತೈತಿ, ಪೋಷಣೆ ಮಾಡ್ತಾರೆ, ಶಿಕ್ಷಣ ರಕ್ಷಣೆ ನೀಡ್ತಾ ಹೋಗ್ತಾರೆ. ಪೋಷಕರು ನಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿ ಬೆಳೆಸ್ತಾ ಹೋಗ್ತಾರೆ. ಅದರಂತೆ ಕೂಡ ಶಾಲೆಯೊಳಗೆ ಔಪಚಾರಿಕ ಶಿಕ್ಷಣವನ್ನು ನೀಡ್ತಾ ಹೋಗ್ತಾರೆ. ಸ್ನೇಹಿತರ ಗುಂಪಿನಲ್ಲಿ ನಾವು ಇತರ ಸಹಕರಿಸಿ ಒಟ್ಟಾಗಿ ಬಾಳೋದನ್ನು ಕಲಿತಾ ಹೋಗ್ತೇವೆ. ಸಮೂಹ ಮಾಧ್ಯಮಗಳು ಹೊರ ಜಗತ್ತಿನ ಮಾಹಿತಿಯನ್ನು ನಮಗೆ ತಿಳುವಳಿಕೆಯನ್ನು ತಿಳಿಸ್ತಾ ಹೋಗ್ತೈತಿ. ಹೀಗಾಗಿ ಸಮಾಜೀಕರಣವು ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಅವಶ್ಯವಾಗಿರ್ತದೆ. ಆ ಸಮಾಜೀಕರಣ ಬೆಳವಣಿಗೆ ಆಗಬೇಕಪ್ಪ ಅಂದ್ರೆ ಸಮಾಜದಲ್ಲಿ ಕುಟುಂಬ, ಶಾಲೆ, ಸ್ನೇಹಿತರ ಗುಂಪು, ಸಮೂಹ ಮಾಧ್ಯಮಗಳು ಅತ್ಯುತ್ತಮವಾದಂಥ ಪ್ರತಿಕ್ರಿಯೆ ಮತ್ತು ಪರಿಣಾಮಕಾರಿ ಬಿಡ್ತಾ ಹೋಗ್ತವೆ. ಅದರಂತೆ ಕೂಡ ಮಾನವನಿಗೆ ಸಾಮಾಜಿಕ ಪರಿಸರ ಅಗತ್ಯ. ಕೆಲವೊಬ್ಬರು ಅಂತ ಹೇಳ್ತಾರೆ, ಸಮಾಜದಿಂದ ಬದುಕಬಹುದಂತ. ಅದಕ್ಕೆ ಕೆಲವೊಂದು ಸಮಾಜಶಾಸ್ತ್ರಜ್ಞರು ಅನೇಕ ಪ್ರಯೋಗಗಳನ್ನು ಮಾಡ್ತಾ ಹೋಗ್ತಾರೆ. ಅದರಂತೆ ಕೂಡ ಇಲ್ಲಿ ಪ್ರಯೋಗವನ್ನು ನೋಡ್ತಾ ಹೋಗ್ಬೋದು. ಮಾನವ ಸಾಮಾಜಿಕ ಪರಿಸರ ಬೆಳೆದು ಹೋದರೆ ತನ್ನಲ್ಲಿ ಮಾನವ ಮೈಗೂಡಿಸಿಕೊಳ್ಳಲಾರ ಹೇಳ್ತಾ ಹೋಗ್ತಾರೆ. ಮಾನವನ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಸಾಮಾಜಿಕ ಪರಿಸರದಲ್ಲಿ ಬೆಳೆದೇ ಹೋದರೆ ಮಾನವನ ಗುಣಗಳು ಬೆಳೆಯಂಗಲ್ಲ. ನಾವು ಸಮಾಜದೊಳಗೆ ಇದ್ದರೆ ಯಾವ ಮನುಷ್ಯ ಯಾವ ರೀತಿ ಇರ್ತಾನೆ ಅದು ಬದುಕು. ಅದೇ ಕಾಡಲ್ಲಿದ್ದರೆ ಕಾಡ ಮನುಷ್ಯ ಅಂತ ಕರೀತಾರೆ. ಅದಕ್ಕೆ ಸಮಾಜ ಮತ್ತು ಸಮೂಹದ ಹೊರತಾಗಿ ವಾಸಿಸುವವನು ಸಮಾಜೀಕರಣಕ್ಕೆ ಒಳಗಾಗುವುದಿಲ್ಲ ಹೇಳ್ತಾ ಹೋಗ್ತಾರೆ. ಅದಕ್ಕೊಂದು ಉದಾಹರಣೆ ಇಲ್ಲಿ ಕೆಳಗೆ ಕೊಡ್ತಾ ಹೋಗ್ತಾರೆ. 1920ರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲ ಎಂಬ ಹುಡುಗಿಯು 9 ವರ್ಷಗಳ ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಕಳೆದಿದ್ದಳು. ಅಲ್ಲಿ ಹಸಿ ಮಾಂಸ ತಿನ್ನುತ್ತಾ ಪಶುಗಳಂತೆ 4 ಕಾಲುಗಳು ನಡೆಯುತ್ತಿದ್ದಳು. ಆನಂತರ ಮನುಷ್ಯರ ಸಹವಾಸದಿಂದ ಬೇಯಿಸಿದ ಪದಾರ್ಥವನ್ನು ತಿನ್ನುವುದು ಕಲಿತಳು. ಅಂದರೆ ಅನೇಕ ಪ್ರಯೋಗಗಳನ್ನು ಮಾಡ್ತಾ ಹೋಗ್ತೇವೆ. ಅಂದರೆ 1920ರಲ್ಲಿ ಮಿಡ್ನಾಪುರದಲ್ಲಿ ಒಂದು ಹುಡುಗಿ ಸಿಗ್ತಾ ಹೋಗ್ತಾ, 9 ವರ್ಷದ ಕಮಲ ಅಂತ ಹುಡುಗಿ. ಆ ಹುಡುಗಿ ಯಾವ ರೀತಿ ಇರ್ತಪ್ಪ ಅಂದ್ರೆ ಹಸಿ ಮಾಂಸ ತಿಂತಾ ಇರ್ತೀವಿ ಮತ್ತು ಪಶುಗಳಂತೆ 4 ಕಾಲುಗಳನ್ನು ನಡ್ತಾ ಇರ್ತೀವಿ. ಅವರ ಮನುಷ್ಯರ ಒಂದು ಸಹವಾಸ ಮಾಡಿದಂಥ ಸಂದರ್ಭದಲ್ಲಿ ಬೇಯಿಸಿದ ಆಹಾರವನ್ನು ತಿಂತಾ ಹೋಗ್ತಾಳೆ. ಜೊತೆಗೆ ಮಾತನಾಡೋದನ್ನು ಕಲಿತಾ ಹೋಗ್ತಾಳೆ ಮತ್ತು ಮಕ್ಕಳಂತೆ ವರ್ತಿಸುವುದನ್ನು ಕಲಿತಾ ಹೋಗ್ತಾಳೆ. ಅವಳಿಗೆ ಸ್ವಂತ ಪ್ರಜ್ಞೆ ಇರಲಿಲ್ಲ. ಈ ಉದಾಹರಣೆಯಿಂದ ಏನು ಕಂಡು ಬರ್ತದಪ್ಪ ಅಂದ್ರೆ ಮಾನವ ಸಮಾಜದಲ್ಲಿ ಇಲ್ಲದೆ ಹೋದರೆ ಅವನು ಪ್ರಾಣಿ ಅಂತ ಆಗುತ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಇರದೇ ಹೋದರೆ ಅವನು ಯಾವ ರೀತಿ ಆಗ್ತಾನಪ್ಪ ಅಂದ್ರೆ ಪ್ರಾಣಿ ಅಂತ ಆಗ್ತಾ ಇರ್ತಾನೆ. ಅದಕ್ಕೆ ಮನುಷ್ಯನನ್ನು ಸಮಾಜ ಸೇವಿ ಮತ್ತು ಬುದ್ಧಿವಂತ ಜೀವ ಅಂತ ಕರಿತಾ ಹೋಗ್ತಾರೆ. ಅದಕ್ಕೆ ಒಂದು ಸೂಕ್ತವಾದಂಥ ಉದಾಹರಣೆ ಯಾವುದಪ್ಪ ಅಂದ್ರೆ ಮಿಡ್ನಾಪುರದಲ್ಲಿ ಸಿಕ್ಕಂಥ 9 ವರ್ಷದ ಕಮಲ ಎಂಬ ಹುಡುಗಿಯನ್ನು ನೋಡ್ತಾ ಹೋಗ್ತೇವೆ. ಜೊತೆಗೆ ಮಾನವರು ಮತ್ತು ಭಾಷೆ. ಹಾಗಾದರೆ ಸಮಾಜದಲ್ಲಿ ಅದೇವಿ ಅಂದ ಮೇಲೆ ಸಮಾಜ ವ್ಯಕ್ತಿಗಳ ಜೊತೆಗೆ ಮಾನವರ ಜೊತೆಗೆ ಯಾವ ರೀತಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕು. ಮೊದಲಿಗೆ ಭಾಷೆ ಇಲ್ಲಂಥ ಸಂದರ್ಭದಲ್ಲಿ ದೈಹಿಕ ಸಂಜ್ಞೆಗಳನ್ನು ಮತ್ತು ಸೂಚನೆಗಳ ಮೂಲಕ ತಮ್ಮ ಭಾವನೆಗಳಾದ ಹಸಿವು, ನಿದ್ರೆ, ಬಾಯಾರಿಕೆ, ನೋವು, ಸಂತೋಷವನ್ನು ತಿಳಿಸ್ತಿದ್ವಿ. ಆದರೆ ಮಾನವರು ಬರುತ್ತಾ ತನ್ನ ಭಾವನೆಗಳನ್ನು ಆಂಗಿಕ ಭಾಷೆಯ ಮೂಲಕ ತಿಳಿಸಲು ಸಾಧ್ಯವಿಲ್ಲ ಅಂತ ಅನ್ನೋದು ಗಮನ ಮಾಡ್ಕೊಂಡು ಎಲ್ಲಿವರೆಗೂ ನಾವು ಸಂಜ್ಞೆಗಳ ಮೂಲಕ, ಸೂಚನೆಗಳ ಮೂಲಕ ತಮ್ಮ ಒಂದು ಆಂಗಿಕ ಭಾಷೆಯ ಮೂಲಕ ತಿಳಿಸಲು ಸಾಧ್ಯವಾಗಲಿಲ್ಲ, ಆ ಒಂದು ಸಂದರ್ಭದೊಳಗೆ ಭಾಷೆ ಎಂಬುದು ಅನಿವಾರ್ಯವಾಗ್ತೈತಿ. ಅಂದರೆ ನಾವು ಸಮಾಜದಲ್ಲಿ ಎಲ್ಲ ಬಾರಿಯೂ ಆಂಗಿಕ ರಚನೆಗಳ ಮೂಲಕ ಸಾಧ್ಯವಿಲ್ಲ ಅನ್ನೋ ಗಮನವನ್ನು ನೋಡ್ತಾ ಹೋಗ್ತಾರೆ. ಅದರಂತೆ ಕೂಡ ಅವರಿಗೆ ಭಾಷೆ ಎಂಬುದು ಅನಿವಾರ್ಯ ಆಗ್ತೈತೆ ಅನ್ನೋದು ನಾವು ನೋಡ್ತಾ ಹೋಗ್ತೀವಿ. ನಾವು ಮಾತನಾಡುವಾಗ ಮನೆಯಲ್ಲಿ ಅಪ್ಪ, ಅಮ್ಮ, ಅಣ್ಣ, ಅಕ್ಕ, ಚಿಕ್ಕಪ್ಪ, ದೊಡ್ಡಪ್ಪ ಮೊದಲಾದ ಪದಗಳನ್ನು ಬಳಸ್ತಾ ಹೋಗ್ತೀವಿ.
ನೀವು ಅಣ್ಣ ಅಕ್ಕ ಎನ್ನುವ ಪದಗಳು ನಮ್ಮ ಹಿರಿಯರು ಸಹೋದರ ಮತ್ತು ಸಹೋದರನ್ನು ಉದ್ದೇಶ ಬಳಸುವ ಪದಗಳು. ಅಂದರೆ ಇಲ್ಲಿ ನಿರ್ದಿಷ್ಟವಾಗಿ ಭಾವನೆಗಳನ್ನು ಅರ್ಥ ಮಾಡ್ಕೊಂತ ಅನ್ನೋಕ್ಕೆ ಈ ಭಾಷೆಗಳು ಅತಿ ಮುಖ್ಯ ಎಂಬುದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಭಾಷೆ ಎಂಬುದು ಮಾನವನ ಒಂದು ಸಾಧನ ಮತ್ತು ತಮ್ಮ ಏನೇ ಒಂದು ಭಾವನೆಗಳನ್ನು ಭಾಷೆಯ ಮೂಲಕ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಜೊತೆಗೆ ಈ ಸಮಾಜಶಾಸ್ತ್ರ ಪ್ರಮುಖವಾಗಿ ಇಲ್ಲಿವರೆಗೆ ಬೆಳವಣಿಗೆ ಆಗಬೇಕಪ್ಪ ಅಂತ ಅನೇಕ ಒಂದು ಸಮಾಜಶಾಸ್ತ್ರಜ್ಞರ ಕೊಡುಗೆ ಮತ್ತು ಪರಿಶ್ರಮವನ್ನು ನಾವು ನೋಡ್ತಾ ಹೋಗ್ತೇವೆ. ಅದಂತ ಕೂಡ ಆರಂಭಿಕ ಸಮಾಜಶಾಸ್ತ್ರಜ್ಞರನ್ನು ನಾವು ನೋಡ್ತಾ ಹೋಗೋಣ. ಸಂಸ್ಕೃತಿ ವರ್ತನೆ ಸಾಮಾಜಿಕ ಸಂಬಂಧ ಮೊದಲಾದವನ್ನು ಕುರಿತು ಅಧ್ಯಯನ ಮಾಡೋದೇ ಸಮಾಜಶಾಸ್ತ್ರಜ್ಞರು ಅಂತ ನಾವು ಯಾರನ್ನು ನೋಡಿ ಗುರುತಿಸ್ತಪ್ಪ ಅಂದ್ರೆ ಸಮಾಜದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ವರ್ತನೆಗಳ ಬಗ್ಗೆ, ಸಾಮಾಜಿಕ ಸಂಬಂಧಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತಾರಲ್ಲ ಅವರನ್ನೆಲ್ಲ ಸಮಾಜಶಾಸ್ತ್ರಜ್ಞರು ಅಂತಂದು ಕರಿತಾ ಹೋಗ್ತೀವಿ. ಅಂತ ಕೆಲವು ಆರಂಭಿಕ ಸಮಾಜಶಾಸ್ತ್ರಜ್ಞರನ್ನು ಪರಿಚಯ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಅತಿ ಮುಖ್ಯವಾಗಿ ಯಾರು ನೋಡ್ತಾ ಹೋಗ್ತಪ್ಪ ಅಂದ್ರೆ ಆಗಸ್ಟ್ ಕಾಮ್ಟೆ ಹೇಳ್ತಾ ಹೋಗ್ತಾರೆ, ಸಮಾಜಶಾಸ್ತ್ರ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಕೆ ಯಾರು ತರ್ತಾರಪ್ಪ ಅಂದ್ರೆ ಆಗಸ್ಟ್ ಕಾಮ್ಟೆ. ಹಾಗಾಗಿ ಇವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತಂದು ಕರಿತಾ ಹೋಗ್ತಾರೆ. ಅವರು ಮೊದಲು ಹೇಳ್ತಾರೆ ಸಮಾಜವನ್ನು ಅಧ್ಯಯನ ಮಾಡಬೇಕಾದ್ರೆ ವಿಜ್ಞಾನಕ್ಕೆ ಸಮಾಜಶಾಸ್ತ್ರ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತಂದು ಕರಿತಾ ಹೋಗ್ತಾರೆ. ಅದರಂತೆ ಕೂಡ ಇನ್ನೊಬ್ಬರು ಬರ್ತಾ ಹೋಗ್ತಾರೆ, ಹರ್ಬರ್ಟ್ ಸ್ಪೆನ್ಸರ್. ಇವರು ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರಾಗಿರ್ತಾರೆ. ಇವರು ಸಮಾಜದ ವಿಕಾಸವನ್ನು ಕುರಿತು ಅಧ್ಯಯನ ಮಾಡ್ತಾ ಹೋಗ್ತಾರೆ. ಆಗಸ್ಟ್ ಕಾಮ್ಟೆಯವರು ಸಮಾಜ ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಸಮಾಜಶಾಸ್ತ್ರ ಅಂತ ಕರೆದಪ್ಪ ಅಂದರೆ ಹರ್ಬರ್ಟ್ ಸ್ಪೆನ್ಸರ್ ಅವರು ಸಮಾಜದ ವಿಕಾಸವನ್ನು ಕುರಿತು ಅಧ್ಯಯನ ಮಾಡ್ತಾ ಹೋಗ್ತಾರೆ. ಅದರಂತೆ ಕೂಡ ಫ್ರಾನ್ಸಿನ ಎಮಿಲಿ ಡರ್ಕೀಮ್ ಇವರು 19 ಮತ್ತು 20ನೇ ಶತಮಾನದ ಆದಿಭಾಗದಲ್ಲಿದ್ದವರು. ಇವರು ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲು ಶ್ರಮಿಸ್ತಾ ಹೋಗ್ತಾರೆ. ಇವರು ಸಮಾಜಶಾಸ್ತ್ರವನ್ನು ವಿಜ್ಞಾನ ಅದು ಮೊದಲು ಆಗಸ್ಟ್ ಕಾಮ್ಟೆಯವರು ಸಮಾಜವನ್ನು ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಸಮಾಜಶಾಸ್ತ್ರ ಅಂತ ಕರೀತಾರೆ. ಹರ್ಬರ್ಟ್ ಸ್ಪೆನ್ಸರ್ ಅವರು ಸಮಾಜದ ವಿಕಾಸದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಎಮಿಲಿ ಡರ್ಕೀಮ್ ಅವರು ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನು ಮಾಡಲು ಅನೇಕ ಶ್ರಮವನ್ನು ಪಡ್ತಾ ಹೋಗ್ತಾರೆ. ಅದರಂತೆ ಕೂಡ ಮ್ಯಾಕ್ಸ್ ವೆಬರ್ ಇವರು ಒಬ್ಬರು ಜರ್ಮನಿಯ ಸಮಾಜಶಾಸ್ತ್ರಜ್ಞರು. ಇವರು ಅರ್ಥಶಾಸ್ತ್ರ, ತತ್ವಶಾಸ್ತ್ರ, ಇತಿಹಾಸಗಳನ್ನು ಅಪಾರ ಪಾಂಡಿತ್ಯವನ್ನು ಪಡ್ತಾ ಹೋಗ್ತಾರೆ. ಇವರು ನೌಕರಿಶಾಹಿ ಮತ್ತು ಕ್ರಿಶ್ಚಿಯನ್ ಧರ್ಮವನ್ನು ಸಮಾಜಶಾಸ್ತ್ರೀಯ ಅಧ್ಯಯನವನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಮ್ಯಾಕ್ಸ್ ವೆಬರು ಏನು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ನೌಕರಿಶಾಹಿ ಮತ್ತು ಕ್ರಿಶ್ಚಿಯನ್ ಧರ್ಮಗಳ ಕುರಿತು ಅಧ್ಯಯನವನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ಪ್ರಮುಖವಾಗಿ ಸಾರಾಂಶವನ್ನು ನೋಡೋದಾದರೆ ಆಗಸ್ಟ್ ಕಾಮ್ಟೆಯವರು ಸಮಾಜದ ಒಂದು ಅಧ್ಯಯನವನ್ನು ಸಮಾಜವನ್ನು ಅಧ್ಯಯನ ಮಾಡೋ ವಿಜ್ಞಾನವನ್ನು ಸಮಾಜಶಾಸ್ತ್ರ ಅಂತ ಹೇಳ್ತಾ ಹೋಗ್ತಾರೆ. ಆಮೇಲೆ ಕಡೆ ಹರ್ಬರ್ಟ್ ಸ್ಪೆನ್ಸರ್ ಏನು ಹೇಳ್ತಾ ಸಮಾಜದ ವಿಕಾಸದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಫ್ರಾನ್ಸ್ನ ಎಮಿಲಿ ಡರ್ಕೀಮ್ ಏನು ಹೇಳ್ತಾ ಹೋಗ್ತಾರೆ, ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲು ಶ್ರಮವನ್ನು ಪಡ್ತಾ ಹೋಗ್ತಾರೆ. ಅದರಂತೆ ಕೂಡ ಮ್ಯಾಕ್ಸ್ ವೆಬರ್ ಅವರು ಜರ್ಮನಿಯ ಸಮಾಜಶಾಸ್ತ್ರಜ್ಞರು. ಇವರು ನೌಕರಿಶಾಹಿ ಮತ್ತು ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತಾರೆ. ಅದರಂತೆ ಕೂಡ ಪ್ರಮುಖವಾದಂಥ ಇನ್ನೊಬ್ಬ ವ್ಯಕ್ತಿ ಬರ್ತಾ ಹೋಗ್ತಾನೆ, ಕಾರ್ಲ್ ಮಾರ್ಕ್ಸ್. ಇವನು ಜರ್ಮನಿಯ ತತ್ವಜ್ಞಾನಿ. ಇವನು ಇತಿಹಾಸ, ಅರ್ಥಶಾಸ್ತ್ರ, ತತ್ವಶಾಸ್ತ್ರ, ಕ್ರಿಶ್ಚಿಯನ್ ಧರ್ಮಶಾಸ್ತ್ರಗಳು ಅಪಾರ ತಿಳುವಳಿಕೆಯನ್ನು ಹೊಂದಿದ್ದನು. ಇವನು ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ವಿಸ್ತರಿಸ್ತಾ ಹೋಗ್ತಾನೆ. ಅಂದರೆ ಕಾರ್ಲ್ ಮಾರ್ಕ್ಸ್ ಅವರು ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ನೋಡ್ತಾ ಹೋಗ್ತಾರೆ. ಹಾಗಾದರೆ ಸರ್, ನಮ್ಮ ಒಂದು ಭಾರತ ದೇಶದ ಸಮಾಜಶಾಸ್ತ್ರ ಯಾವ ರೀತಿ ಉಗಮವಾಯಿತು ಅನ್ನೋದನ್ನು ನೋಡ್ತಾ ಹೋದರೆ 1914ರಲ್ಲಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯ ಮಾಡ್ತಾ ಹೋಗ್ತಾರೆ. ಆ ಪರಿಚಯವನ್ನು ಯಾರು ಮಾಡ್ತಾ ಹೋಗ್ತಾರಪ್ಪ ಅಂದರೆ GS ಕುರಿಯೆ. ಇವ್ರನ್ನ ಏನು ಮಾಡ್ತಾರಪ್ಪ ಅಂದ್ರೆ ಭಾರತೀಯ ಸಮಾಜಶಾಸ್ತ್ರ ಪಿತಾಮಹ ಅಂತ ಕರಿತಾ ಹೋಗ್ತಾರೆ. ಯಾರನ್ನ ಕರಿತಾ ಹೋಗ್ತಾರಪ್ಪ GS ಕುರಿಯೆ ಅವರನ್ನು ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತಂದು GS ಕುರಿಯೆ ಅವನ್ನ ಕರಿತಾ ಹೋಗ್ತಾರೆ. ಇದು ನಮ್ಮ ಭಾರತ ದೇಶದಲ್ಲಿ ಸಮಾಜಶಾಸ್ತ್ರ ಮೊಟ್ಟ ಮೊದಲು ಎಲ್ಲಿಗೆ ಯಾವ ವಿಶ್ವವಿದ್ಯಾಲಯ ಬರ್ತದಪ್ಪ ಅಂದ್ರೆ 1914ನೇ ಇಸವಿಯಲ್ಲಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯ ಮಾಡ್ತಾ ಹೋಗ್ತಾರೆ. ಭಾರತೀಯ ಸಮಾಜಶಾಸ್ತ್ರ ಪಿತಾಮಹ ಅಂತ GS ಕುರಿಯವನ್ನು ನೋಡ್ತಾ ಹೋಗ್ತೀವಿ. ಮತ್ತು ಇನ್ನು ಅನೇಕ ಸಮಾಜಶಾಸ್ತ್ರಜ್ಞರನ್ನು ನೋಡ್ತಾ ಹೋಗ್ತೀವಿ. M.N. ಶ್ರೀನಿವಾಸ್ ಅವರ ಪ್ರಮುಖ ದ ರಿಮೆಂಬರ್ಡ್ ವಿಲೇಜ್, A.R. ದೇಸಾಯಿ, ಇರಾವತಿ ಕರ್ವೆ, S.C. ದಿಬೆ ಹೀಗೆ ಮೊದಲಾದವರನ್ನು ನೋಡ್ತಾ ಹೋಗ್ತೀವಿ. ಭಾರತೀಯ ಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞ ಯಾರಪ್ಪ ಅಂದ್ರೆ ಇರಾವತಿ ಕರ್ವೆಯನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿವರೆಗೂ ನಾವು
ಸಮಾಜಶಾಸ್ತ್ರದ ಮಾನವ ಮತ್ತು ಸಮಾಜ ಎಂಬುದ ಪಾಠವನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಈ ಒಂದು ತರಗತಿ ನಿಮಗೆ ಇಷ್ಟವಾದರೆ ಖಂಡಿತವಾಗಿ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಬೇರೆಯವರಿಗೆ ಶೇರ್ ಮಾಡಬೇಕಂತ ಶೇರ್ ಮಾಡಿ, ಮತ್ತು ಏನಾದರೂ ಡೌಟ್ ಇರುತ್ತೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಮಾಸ್ತರ್ ಯೂಟ್ಯೂಬ್ ಚಾನಲ್ನ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ನನ್ನ ಈ ಒಂದು ತರಗತಿಗೆ ಧನ್ಯವಾದವನ್ನು ತೋರಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.